ಇವತ್ತು ಬದ್ನೆಕಾಯಿ ಬೇಯಿಸಿ ಬಜ್ಜಿ ಮಾಡುವ. ಹಿಂಗೆ ಮಾಡಿ ನಾನು ಇದು ಮಾಡ್ಕೊಂಡೆ, ಅಂತಂದ್ರೆ ಬೇಗ ಬೇಯಲಿ ಅಂದ್ಕೊಂಡು 4 ಬದ್ನೆಕಾಯಿ ತಗೊಂಡಿದ್ದೆ. 4 ಬದ್ನೆಕಾಯಿ ನೀರಿಗೆ ಹಾಕಂಬ ಬೇಯಿಸ್ಕೊಂಬ. ಸುಡುದಲ್ಲ, ಗ್ಯಾಸಾಗೆಲ್ಲ ಸುಡು ಸಹ ಹಸಕ್ಕೋತಿಲ್ಲ. ಇನ್ನೊಂದು ದಿವಸ ಬೆಂಕಿಯಾಗ ಗೆಂಡದಾಗ ಸುಟ್ಟು ಬಜ್ಜಿ ಮಾಡೋದು ತೋರಿಸ್ತೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ತಗೊಂಡಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/4 ಚಮಚಿ ಕೊತ್ತಂಬರಿ, ಹೊರದು ಕೊತ್ತಂಬರಿ, ಇದಿಷ್ಟು ಚೂರು ಮೆಣಸು, ಇಷ್ಟು ಶುಂಠಿ ಚೆನ್ನಾಗಿ ಸಾಕು ಪರಿಮಳಕ್ಕೋಸ್ಕರ, ಹುಳಿ, ಹುಣಸೆ ಹುಳಿ, ಇದಿಷ್ಟು ಬೆಳ್ಳುಳ್ಳಿ, 6 ಎಸಳು ಬೆಳ್ಳುಳ್ಳಿ ತಗೊಂಡೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಯ್ಕೊಂಡು ಇದಿಷ್ಟು ಮಿಕ್ಸಿ ಮಾಡ್ಕೊಂಬ. ಅಷ್ಟರೊಳಗೆ ಮಿಕ್ಸಿ ಮಾಡೋದ್ರೊಳಗೆ ಬದ್ನೆಕಾಯಿನ ಮತ್ತು ಟೊಮೆಟೊನ ಸೇರಿ ಬೇವು ಹಾಯ್ಕೊಂಬ. ಜಾಸ್ತಿ ಇದು ಬೇಯ್ತಾ ಇರಲಿ. ಅಷ್ಟರೊಳಗೆ ನಾವು ಅದನ್ನು ಕಟ್ಕೊಂಬ. ಬೇಯಿಸೋಕೊಂದಿಷ್ಟು ಚಿಟಕಿ ಅರಿಶಿಣ ಪುಡಿ ಹಾಕ್ತೆ, ಹೀಗೆ ಬೇಯಲಿ ಅದನ್ನೊಂದು ಬಜ್ಜಿ ಮಾಡ್ಕೊಂಬ. ಇದೀಗ ಸಾಕು, ಇಷ್ಟು ಬೆಂದರೆ ಇದನ್ನೀಗ ತೆಗ್ದು ತಣುಕ್ಬೇಕು. ಇದೆಲ್ಲ ಒಂದು ತಟ್ಟಿ ತಕೊಂಬ. ಚಂದ ಬೆಂದಿತ್ತು ಬದ್ನಿಕಾಯಿ ಎಲ್ಲ. ತಟ್ಟಿ ತಕೊಂಡು ಅದು ತಣ್ಣದ್ರ ಮೇಲೆ ಬಜ್ಜಿಗೆ ಹಾಕಿ ನೂರುವ. ಬದ್ನಿಕಾಯಿ ಎಲ್ಲ ಬೇಯಿಸಿ ತಂಡಿತ್ತು, ಬದ್ನಿಕಾಯಿ ಟೊಮೆಟೊ ಎಲ್ಲ ಇದು ತಗೊಬಂದೀಗ. ಈಗ ಮೆಣಸಿನ ಕೊಡೆಲ್ಲ ಹಾಕಿ ಗರ್ರ ಮಾಡ್ಕೊಂಡಿತ್ತಲ್ಲ, ಅದಕ್ಕೆ ಹಾಕಿ ನುಪ್ಪು ಕೈನ ಲೈಕ್ ಮಾಡಿ ತೊಳ್ಕೊಳ್ಕ. ಇದನ್ನೆಲ್ಲ ಇದಕ್ಕೆ ಹಾಕಿ ಉಪ್ಪಿ ನೋಡಿ ಹಾಕಿ ಹಿಂಗೆ ಮಾಡಿ ನುಪ್ಪು ಇದನ್ನು ಮಿಕ್ಸಿಗೆಲ್ಲ ಮಿಕ್ಸಿಗೆಲ್ಲ ಹಾಕಿದ್ರೆ ಲೈಕ್ ಆಗ್ತಿಲ್ಲ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿತ್ತು ಬಜ್ಜಿಗೆ. ಹೀಗೆ ಮಾಡಿ ಮುಚ್ಕೊಂಡು ಇದಕ್ಕೆ ಮತ್ತೆ ಒಗ್ಗರಣೆ ಅಂತ ಬೇಡ, ಎಂತ ಗೊತ್ತಾ, ಹಸಿ ಮಸಾಲೆ. ಇದು ಬಾಯಿ ನೀರು ಬರ್ತಿತ್ತು ನಂಗೆ ಮುಪ್ಪೊತ್ತಿಗೆ, ಮುಂಬಗತ್ತ ಹಸಿ ಮಸಾಲೆ ಹಾಕಿ ಕಡದ್ದಲ್ಲ, ಚೂರು ಮೆಣಸಿನ ಕೊಡು, ತೆಂಗಿನಕಾಯಿ ಅವೆಲ್ಲ ಹುರಿದಲ್ಲ, ಬೆಳ್ಳುಳ್ಳಿ, ಹಾಗೆ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ. ಇಷ್ಟೇ ಸಾಕಿದ್ದೀನಿ. ಆಯ್ತು, ಇದು ಚಟ್ನಿ ಆಯಿತು, ಬೇಯಿಸಿದ ಬದನೆಕಾಯಿ ಚಟ್ನಿ ಆಯಿತು. ಇದನ್ನು ಎಂತ ಮಾಡ್ಕೊಂಡ್ರೆ ಈಗ ಸ್ವಲ್ಪ ತೆಗೆದು ಊಟ ಮಾಡುವ. ಇದು ಅನ್ನಕ್ಕೆ ಗಟ್ಟಿ ಮೊಸರು, ಇದು ಮನೆಗೆ ಮಾಡೋದು ಗಟ್ಟಿ ಮೊಸರು. ಈ ಅನ್ನ ಕಾಯ್ಕೊಂಬ, ಕಾಯ್ಕೊಂಡ ಸಾಕು. ಒಂಚೂರು ಉಪ್ಪು ಅದ್ರ ಮೇಲೆ ಹಾಕುವ, ರುಚಿಗೆ ಅನ್ನಕ್ಕೆ ಉಪ್ಪು ಹಾಕಿ. ಇದೀಗ ಬಜ್ಜಿ ಇತ್ತಲ್ಲ ಕಲಸಿದ್ದ, ಇದನ್ನೆಲ್ಲ ಹಾಯ್ಕೊಂಬ. ನನಗೆ ಎಷ್ಟು ಬೇಕಷ್ಟು ಹಾಯ್ಕೊಂಡೆ. ಇದೆಲ್ಲ ಬದಿಗೆ ಕಾಣಿ ಬೇಯಿಸಿದ ಬದನೆಕಾಯಿ ಬಜ್ಜಿ ಹಾಗೂ ಮೊಸರನ್ನ ರೆಡಿ ಆಯಿತಾ. ಎಲ್ಲರೂ ಒಂದ್ಸರಿ ಬನ್ನಿ, ಹೀಗೆ ಮಾಡ್ಕೊಂಡು ಊಟ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.